ಹಾಯ್ ಎಲ್ರಿಗೂ ನನ್ನ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ KVS ಅಡ್ಮಿಷನ್ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಡಾಕ್ಯುಮೆಂಟ್ಸ್ ಏನು ಮತ್ತು ಹೇಗೆ ಅಪ್ಲೋಡ್ ಮಾಡೋದು ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಮೊದಲೇದು ಬಂದು ನನಗೊಬ್ಬರು ಕ್ವಶನ್ ಕೇಳಿದರು, ಮೇಡಮ್ ಇದು ಜಸ್ಟ್ ಸರ್ಕಾರಿ ನೌಕರರಿಗಷ್ಟೇ ಅಲ್ವಾ ಅಂತ. ಇಲ್ಲ, ಇಷ್ಟು ಪರ್ಸೆಂಟೇಜ್ ಅಂತ ಆ್ಯಕ್ಚುಲಿ ಅವರು ಆಲ್ರೆಡಿ ಇದು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ 3% ಬಂದು ವಿಶೇಷ ಚೇತನ ಮಕ್ಕಳಿಗಂತ ಅವರು ಇಷ್ಟು ರೇಷಿಯೋ ಅಂತ ಮಡಗಿದ್ದಾರೆ. ಸೊ ನಿಮ್ಗಂತ ಡೌಟ್ ಇತ್ತು ಅಂದರೆ ಒಂದ್ಸರಿ ಅಲ್ಲಿ ಹೋಗಿ ವಿಚಾರಿಸಿ. ಮತ್ತು ನೆಕ್ಸ್ಟ್ ಬಂದು ಯಾವ ಥರ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಈಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತು, ಪ್ರೈವೇಟ್ ಸ್ಕೂಲಲ್ಲೆಲ್ಲ ಓಕೆ ಅಟ್ಲೀಸ್ಟ್ ಒಂದು ಇಂಟರ್ವ್ಯೂ ಆದರೂ ತೊಗೋತಾರೆ. ಈವನ್ ಈಗ ಇತ್ತೀಚೆಗಂತೂ ಪೇರೆಂಟ್ಸ್ಗೂ ಇಂಟರ್ವ್ಯೂ ಆ್ಯಕ್ಚುಲಿ. ಬಟ್ ಇಲ್ಲೇನು ಅಂತ ಅಂದರೆ ಇಟ್ಸ್ ಟೋಟಲಿ ಬೆಸ್ಟ್ ಆನ್ ದ ಏನಂದರೆ ಕಂಪ್ಯೂಟರೈಸ್ಡ್ ಲಾಟ್ರಿ ಸಿಸ್ಟಮ್ ಇದೆ, ಅದು ಆನ್ಲೈನಲ್ಲೇ. ಸೊ ಇದು ಏನು ನಿಮಗೆ ರಿಟರ್ನ್ ಟೆಸ್ಟ್ ಆಗಲಿ ಯಾವುದೇ ಎಕ್ಸಾಮ್ ಆಗಲಿ ಏನೂ ಇರಲ್ಲ. ಸೊ ಇಟ್ಸ್ ಟೋಟಲಿ ಫುಲ್ ಲಕ್ ಮೇಲೇ ಡಿಪೆಂಡು. ನೆಕ್ಸ್ಟ್ ಬಂದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ, ಮೊದಲನೇದು ಬಂದು ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಮತ್ತು ಮಗುದು ಫೋಟೋ, ಆಮೇಲೆ ಜಾತಿ ಪ್ರಮಾಣ ಪತ್ರ ಇರುತ್ತಲ್ಲ. ಸೊ ಅದು ಬಂದು ನೀವೇನಾದ್ರು ಬೇಸ್ಡ್ ಆನ್ ಇದ್ರ ಮೇಲೆ ಮಾಡ್ತೀನಿ, ಕ್ಯಾಟಗರಿ ಮೇಲೆ ಮಾಡ್ತೀನಿ ಅಂದರೆ ಅದು ಬೇಕು. ಮತ್ತು ಪೇರೆಂಟ್ಸ್ದು ಸರ್ವಿಸ್ ಎಷ್ಟು ಬೇಕು, ಇನ್ ಕೇಸ್ ಅವ್ರು ಏನಾದ್ರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡಿದರೆ. ಸೊ ಇಷ್ಟು ಡಾಕ್ಯುಮೆಂಟ್ನ ನೀವು ಸ್ಕ್ಯಾನ್ ಮಾಡಿಕೊಂಡು ಒಂದು ಕಡೆ ಸೇವ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಬಂದು ವೆಬ್ಸೈಟ್. ಆ್ಯಕ್ಚುಲಿ ನಾನು ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಯಾರು ಲಿಂಕ್ ಓಪನ್ ಮಾಡ್ತಾರೆ ಅಲ್ಲ, ಸೊ ಅದು ಆಬ್ವಿಯಸ್ಲಿ ಅದು ನ್ಯೂ ರಿಜಿಸ್ಟ್ರೇಷನ್ ಕೇಳುತ್ತೆ. ನೀವು ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ, ಆಮೇಲೆ ನಾವು ಫಸ್ಟ್ ನೇಮು, ಲಾಸ್ಟ್ ನೇಮು, ಪೇರೆಂಟ್ಸ್ ನೇಮು ಇಷ್ಟು ಕೇಳುತ್ತೆ, ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಅದಾದಮೇಲೆ ಇಷ್ಟು ಅಪ್ಡೇಟ್ ಮಾಡಾದಮೇಲೆ ನಿಮಗೆ 3 ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕು. ಸೊ ಆ 3 ಸ್ಕೂಲ್ನ ಸೆಲೆಕ್ಟ್ ಮಾಡಿ, ಅಂದರೆ ನಿಮಗೆ ಯಾವುದು ನಿಯರೆಸ್ಟ್ ಇರುತ್ತೆ ಓಕೆ, ಯಾಕಂದರೆ ಎಲ್ಲ ಒಂದೇ ಕಡೆ ಇರಲ್ಲ, ಸ್ವಲ್ಪ ಸ್ವಲ್ಪ ದೂರ ಇರುತ್ತೆ. ಸೊ ಅಷ್ಟನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ನೆಲ್ಲನೂ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ರೆಫರೆನ್ಸ್ಗೆ ಅಂದರೆ ಬೇಕಾ ಪ್ರಿಂಟೌಟ್ ತೊಗೊಳ್ಳಿ. ನೆಕ್ಸ್ಟ್ ಬಂದು ಇನ್ನೊಂದೇನು ಅಂತ ಅಂದರೆ, ಈಗೇನಾದ್ರು ನಮಗೆ ಮಾಡೋಕ್ಕೆ ಬರ್ತಿಲ್ಲ, ನಂಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನೀವು ಇದಕ್ಕೆ ಹೋಗಿ, ಸೈಬರ್ಗೆ ಹೋಗಿ ನಾವು ಈ ಥರ ಹಿಂಗೆ ಮಾಡಬೇಕು ಅಂತ ಹೇಳಿ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ. ಈಗ ಲೈಕ್ ನೀವು ಆಧಾರ್ ಕಾರ್ಡೆಲ್ಲ ಈಗ ಅಪ್ಡೇಟ್ ಮಾಡ್ತೀರೋ, ಇದು ಅದೇ ಥರ. ಈ ಇನ್ಫಾರ್ಮೇಷನು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೊಡಿ, ನೋಟಿಫಿಕೇಷನ್ ಬೇಗ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ನಾನು ವೀಡಿಯೋಸ್ ಏನಾದ್ರು ಇನ್ಫಾರ್ಮೇಷನ್ ಇತ್ತು ಅಂತ ಅಂದರೆ ಅಪ್ಡೇಟ್ ಮಾಡ್ತೀನಿ. ಸೊ ಆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.